ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಲೆನಾಡ ಮಧು. ಇವತ್ತು ನಿಮ್ಮ ರುಚಿ ಮಲೆನಾಡುವಿನಲ್ಲಿ ಗೋಲಿ ಆಲೂ ಕುರ್ಮ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದು ಚಪಾತಿ, ಪೂರಿ, ಅಕ್ಕಿ ರೊಟ್ಟಿಗೆಲ್ಲ ಒಳ್ಳೆಯೇ ಸೂಪರ್ ಕಾಂಬಿನೇಷನ್ನು. ಮೊದಲಿಗೆ ನಾನು ಗೋಲಿ ಆಲೂಗೆಡ್ಡೆಗಳನ್ನು ಸಿಪ್ಪೆ ಸಮೇತ ಕ್ಲೀನಾಗಿ ತೊಳ್ಕೊಂಡು ಒಂದು 3 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ತಣ್ಣಗಾದಮೇಲೆ ಈ ಸಿಪ್ಪೆನ ತಕ್ಕೊಂಡಿಟ್ಕೊಳ್ಳೋಣ. ಮತ್ತು ರುಬ್ಲಿಕ್ಕೆ ಒಂದು ಸಣ್ಣದಾಗಿ ಒಂದು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು 5ರಿಂದ 6 ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ಒಂದೇ ಒಂದು ಟೊಮೆಟೊ ಹಾಕ್ಕೊಂಡು ರುಬ್ಕೊಬಿಟ್ಟು ಬರೋಣ. ಇಷ್ಟು ಪೇಸ್ಟ್ ಮಾಡ್ಕೋಬೇಕು. ಟೊಮೆಟೊ ಹಾಗೂ ಈರುಳ್ಳಿನ ಪೇಸ್ಟ್ ಮಾಡ್ಕೊಳ್ಳೋಣ ನೈಸಾಗಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಒಣಮೆಣ್ಸಿನ್ಕಾಯಿ ಒಂದು ಮುರಿದು ಹಾಕ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಎಣ್ಣೆಲಿ ಬಾಡಿದ ನಂತರ ಜೀರಿಗೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ. ನಂತರ ಒಂದು 3 ಚಿಕ್ಕ ಗಾತ್ರದ ಚಕ್ಕೆ ಮತ್ತು ರುಬ್ಬಿದಂತಹ ಈರುಳ್ಳಿ ಹಾಗೂ ಟೊಮೆಟೊ ಪೇಸ್ಟನ್ನು ಈ ಎಣ್ಣೆಲಿ ಹಾಕಿ ಕ್ಲೀನಾಗಿ ಬಾಡಿಸ್ಕೋಬೇಕಾಗತ್ತೆ. ಇದು ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಬಾಡಿಸ್ಕೋಬೇಕಾಗತ್ತೆ. ಸ್ವಲ್ಪ ಬಾಡಿದ ನಂತರ ಅದಕ್ಕೆ ಗಟ್ಟಿ ಮೊಸರನ್ನ ಹಾಕ್ಕೊಳ್ಳೋಣ. 3 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ತೊಗೊಂಡಿದ್ದೆ. ನಂತರ ಇದಕ್ಕೆ ಕಿಚನ್ ಕಿಂಗ್ ಮಸಾಲಾನ 1 ಟೇಬಲ್ ಸ್ಪೂನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇರೆ ಯಾವುದನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ. ಕಿಚನ್ ಕಿಂಗ್ ಮಸಾಲ ಅಂತ ಎಲ್ಲ ಬ್ರ್ಯಾಂಡ್ಗಳಲ್ಲೂ ಸಿಗುತ್ತೆ, ಅದನ್ನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಂತರ ಅಚ್ಕಾರದ ಪುಡಿ ಹಾಕ್ಕೊಂಡು ನೀಟಾಗಿ ಎಣ್ಣೆ ಸ್ವಲ್ಪ ಬಿಡೋವರೆಗೂ ಇದನ್ನು ಸಿಮ್ಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಉರಿ ಮಾಡ್ಕೋಬೇಡಿ, ತಳ ಹೊತ್ತುತ್ತೆ. ಸ್ವಲ್ಪ ಸಿಮ್ಮಲ್ಲೇ ಇದು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದು ಚಿಕ್ಕ ಲೋಟದಲ್ಲಿ ನೀರು ಹಾಕ್ಕೊಂಡು ಮತ್ತೆ ಇದು ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಇರಬೇಕಾಗತ್ತೆ. ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಕಸ್ತೂರಿ ಮೇಥಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಕುದಿಲಿಕ್ಕೆ ಬಿಡೋಣ. ಇದು ಈಗ ಎಣ್ಣೆ ಬಿಡೋದು ಗೊತ್ತಾಗುತ್ತೆ. ಆವಾಗ ಚೆನ್ನಾಗಿ ಇದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ. ನೋಡಿ, ಎಣ್ಣೆ ತೇಲ್ತಾ ಇದೆ. ಇದು ಇಂಥ ಸಮಯದಲ್ಲಿ ನಾವು ಆಲೂಗೆಡ್ಡೆನ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಆದಾಗ ಕೊನೆ ಫೈನಲಲ್ಲಿ ಒಂದು 5 ನಿಮಿಷ ಇರುವಾಗ ಆಲೂಗೆಡ್ಡೆನ ಸೇರಿಸ್ಕೋಬೇಕಾಗುತ್ತೆ. ಆಲೂಗೆಡ್ಡೆನ ಒಂದು ಟೂತ್ ಪಿಕ್ ಬರುತ್ತಲ್ಲ, ಅದರಲ್ಲಿ ಒಂದು ಸಣ್ಣ ಹೋಲ್ಗಳನ್ನು ಮಾಡಿ ಚುಚ್ಚಿ ಹಾಕಿದರೆ ಒಳಗಡೆ ಮಸಾಲ ಹಿಡಿಯುತ್ತೆ. ನಾನು ಇವತ್ತು ಆ ಥರ ಮಾಡಲಿಲ್ಲ, ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ತೋರಿಸ್ತೀನಿ. ನೀವು ಆ ಥರ ಮಾಡಬೇಕಾದ್ರೆ ಒಂದು ಟೂತ್ ಪಿಕ್ಕಲ್ಲಿ ಒಂದು ಹೋಲ್ ಥರ ಮಾಡಿ, ಏಕೆಂದರೆ ಮಸಾಲೆ ಒಳಗಡೆ ಕೂಡುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಇದು ಒಂದು 5 ನಿಮಿಷಗಳ ಕಾಲ ಸಿಮ್ಮಲ್ಲೇ ಕುದೀಲಿ. ನಂತರ ಹೆಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವ್ ಆಫ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾನಿವತ್ತು ಚಪಾತಿ ಮಾಡ್ಕೊಂಡಿದ್ದೆ. ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ಪೂರಿ. ನೋಡಿ, ಈ ಥರ ಆದಷ್ಟು ಸಣ್ಣ ಆಲೂಗೆಡ್ಡೆಗಳನ್ನು ತಗೊಳ್ಳಿ. ನನಗೆ ಸ್ವಲ್ಪ ದಪ್ಪದ್ದು ಚಿಕ್ಕದು ಹಾಕಿ ಸಿಕ್ಕಿತ್ತು. ಮೀಡಿಯಮ್ ಸೈಜು ಒಂದೇ ಸಮ ಸಿಕ್ಕಿರಲಿಲ್ಲ. ನೀವು ನೋಡಿ ತೊಗೋಬೇಕಾದ್ರೆ ಇನ್ನೂ ಸಣ್ಣ ಆಲೂಗೆಡ್ಡೆ ಬರುತ್ತೆ, ಆ ಥರ ನೋಡಿ ತೊಗೊಳ್ಳಿ. ಮತ್ತು ಟೇಸ್ಟ್ ತುಂಬಾ ಡಿಫ್ರೆಂಟು. ದಪ್ಪ ಆಲೂಗೆಡ್ಡೆಗಿಂತನೂ ಈ ಆಲೂಗೆಡ್ಡೆ ತುಂಬಾ ಡಿಫ್ರೆಂಟು ಟೇಸ್ಟ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ಚಪಾತಿಗೆ ಈ ಥರ ಒಂದು ಗ್ರೇವಿ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಎಷ್ಟು ಚಪಾತಿ ತಿಂದ್ವಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಏನೇ ಆಗಲಿ, ರೊಟ್ಟಿ ಚಪಾತಿಗೆ ಒಂದು ಸೂಪರ್ ಕಾಂಬಿನೇಷನ್ನು ಕುರ್ಮ ಇದ್ದರೆ ಮಾತ್ರ ಅದರದ್ದೊಂದು ತಿಂಡಿದು ಒಂದು ಕಳೆ ಇರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವಿನ್ನೂ ನನ್ನ ರುಚಿ ಮಲೆನಾಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರು, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.